ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಚುಲಿ ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಬಟ್ ಲೇಟಾಗಿ ಬಂದರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಎಸ್ಟರ್ಡೇ ಒಂದು ಕ್ಲೈಂಟ್ ಇದು ಸಿಚುಯೇಷನ್ ನಾನು ನೋಡಿದಾಗ ಓಕೆ ಇದು ವಿಡಿಯೋ ಡಿಲೇ ಆಗಿತ್ತು, ಬಟ್ ಆದ್ರೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಯಾರು ಈ ಚಾನಲ್ನ ವೀಕ್ಷಣೆ ಮಾಡ್ತೀರಾ ನಿಮ್ಮಗಳಿಗೆ. ಸೊ ದಯವಿಟ್ಟು ಯಾರು ಶುಕ್ರ ದಶ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಿದೆ, ನೀವು ಈ ವಿಡಿಯೋನ ನೋಡಲೇಬೇಕು ಅಂಡ್ ಅಲರ್ಟ್ ಆಗಿರಲೇಬೇಕು. ಈ ಮಂತ್ ಎಸ್ಪೆಷಲಿ ಅಷ್ಟು ಫೇವರಬಲ್ ಆಗಿಲ್ಲ ಶುಕ್ರ ಗ್ರಹಕ್ಕೆ. ಹಾಗಾಗಿ ಸೊ ನೀವು ಇದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶುಕ್ರ ಇದ್ರೂ ಓಕೆ, ಅಥವಾ ಶುಕ್ರನ ನಕ್ಷತ್ರಗಳಲ್ಲಿ ಸೊ ಭರಣಿ ನಕ್ಷತ್ರ ಆಗಿರಬಹುದು, ಯಾವುದು ನಕ್ಷತ್ರ ಶುಕ್ರನ 3 ನಕ್ಷತ್ರ ಬರುತ್ತಲ್ಲ, ನಿಮಗೇನಾದ್ರೂ ಈ ದಶ ಕೂತಿದ್ರೆ ಅದನ್ನು ಕೂಡ ನೀವು ತಗೊಳ್ಳಿ. ಆಕ್ಚುಲಿ ಇದು 26ನೇ ತಾರೀಕು, ಸೊ ನವೆಂಬರ್ 26ನೇ ತಾರೀಕು ಬಂದಿದ್ದು, ಡಿಸೆಂಬರ್ 20ನೇ ತಾರೀಕು ತನಕ ಇರುತ್ತೆ. 2025 ಓಕೆ. ಬಟ್ ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾ ಇದ್ರೂ ಸಹ ಯಾರ್ಯಾರಿಗೆ ದಶ ನಡೀತಿದೆ ನೋಡ್ಕೊಳ್ಳಿ. ನಿಮ್ಮ ಚಾರ್ಟ್ ಅಲ್ಲಿ ಶುಕ್ರ, ಸೊ ವೀನಸ್ ಏನಾದ್ರೂ ರೆಟ್ರೋಗ್ರೇಡ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಅಥವಾ ವೀನಸ್ ಏನಾದ್ರೂ ಕಂಬಸ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಅಥವಾ ವೀನಸ್ ಸೊ ಯಾರಿಗಾದ್ರೂ 10ನೇ ಮನೆ ಮತ್ತೆ 8ನೇ ಮನೆಯಲ್ಲಿದ್ರೆ ಸೊ ಸ್ವಲ್ಪ ನೀವು ಅಲರ್ಟ್ ಆಗಿರಿ, ಓಕೆನಾ. ಸೊ ಯಾಕೆ ಈ ಬಾರಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶುಕ್ರ ಗ್ರಹರು ಕಂಪ್ಲೀಟ್ ಆಗಿ ಕಂಬಸ್ಟ್ ಆಗಿರ್ತಾರೆ. ಸೂರ್ಯ ಆಲ್ರೆಡಿ ಇಲ್ಲೇ ಇದ್ದಾರೆ, ಕಂಪ್ಲೀಟ್ ಆಗಿ ಕಂಬಸ್ಟ್ ಅಂತ ಹೇಳಿದ್ರೆ ಸೊ ಕ್ಲಿಯರ್ ಆಗಿ ಇಲ್ಲಿ ನೆಕ್ಸ್ಟ್ ಮಂತ್ 20th ವರ್ಗುನು ಕಂಬಸ್ಟ್ ಆದದು ಸ್ಕಾರ್ಪಿಯೋ ಸೈನ್. ಸೊ ಇದನ್ನೇ ಇಲ್ಲಿ ತುಂಬಾ ಮುಖ್ಯ ಆಗಿರೋದು. ತುಂಬಾ ಹುಷಾರಾಗಿರ್ಬೇಕು. 8ನೇ ಮನೆ ಶುಕ್ರ ತುಂಬಾನೇ ಬ್ಯಾಡು. ಕೆಲವರು ಹೇಳ್ತಾರೆ ಹೌದು 8ನೇ ಮನೆ ಎಲ್ಲದಕ್ಕೂ ಸೊ ಒಳ್ಳೇದಲ್ಲ ಈ ತರ ಎಲ್ಲ ಹೇಳ್ತಾರೆ. ಆದರೆ 8ನೇ ಮನೆ ರಿಸರ್ಚ್ ಓರಿಯೆಂಟೆಡ್ ಇದ್ರೆ ಒಳ್ಳೇದು, ಓಕೆ. ಹುಟ್ಟಿದವರೆಲ್ಲ ರಿಸರ್ಚ್ ಅಲ್ಲಿ ಇರ್ಲಿಕ್ಕೆ ಬರಲ್ಲ. ಶುಕ್ರದಶ ಎಲ್ಲರೂ ನಾವು ರಿಸರ್ಚ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಗೈನಕಾಲಜಿಸ್ಟ್ ಆಗ್ಲಿಕ್ಕೆ ಆಗಲ್ಲ. ಸೊ ಪ್ರತಿಯೊಂದು ನಾವು ನೋಡ್ಬೇಕಾಗುತ್ತೆ. ಬಟ್ ಈ ಬಾರಿ ಟ್ರಾನ್ಸಿಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ, ಅದು ಇಯರ್ ಎಂಡಿಂಗ್ ಬೇರೆ ಇರೋದ್ರಿಂದ. ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶುಕ್ರ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಿರುವವರು, ಸೊ ಹಾಗಾಗಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಬನ್ನಿ ಲಗ್ನಗಳ ಪ್ರಕಾರ ಹೋಗೋಣ. ಮೊದಲನೇದಾಗಿ ಸೊ ಮೇಷ ಲಗ್ನದವರಿಗೆ ನೋಡಿ, ಶುಕ್ರ ಬಂದು ಸ್ಕಾರ್ಪಿಯೋದಲ್ಲಿ, ಅದರಲ್ಲೂ ಅಲ್ಲೇ ಯಾರಿದ್ದಾರೆ, ಕುಜ ಇದ್ದಾರೆ, ಮತ್ತೆ ಈಗ ಸೂರ್ಯ ಇದ್ದಾರೆ. ಡಿಸೆಂಬರ್ 7ನೇ ತಾರೀಕು ಕುಜ ಮೂವ್ ಆಗ್ತಾರೆ. ಡಿಸೆಂಬರ್ 6ನೇ ತಾರೀಕು ಬುಧ ಈ ಕಡೆ ಬರ್ತಾರೆ. ಸೊ ಟೋಟಲಿ ನಮಗೆ 16ನೇ ತಾರೀಕುವರೆಗೂ ಇಲ್ಲಿ ನೋಡಿ ವಿತಿನ್ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಇರುತ್ತೆ. ಸೊ ಹಾಗಾಗಿನೇ ಇಲ್ಲಿ ಮೇಜರ್ಲಿ ನಾವು ನೋಡ್ಕೋಬೇಕಾಗಿರೋದು ಶುಕ್ರ ಅದರಲ್ಲೂ ಸ್ಕಾರ್ಪಿಯೋ ಶುಕ್ರ ತುಂಬಾನೇ ಪ್ರಾಬ್ಲಮ್ಯಾಟಿಕ್. ಯಾವ ವಿಚಾರವಾಗಿ ಪಬ್ಲಿಕ್ ಅಲ್ಲೂ ಕೂಡ ನಿಮ್ಗೆ ಸೊ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿದ್ದೀರಾ, ಹನಿ ಟ್ರ್ಯಾಪ್ ಆಗಬಹುದು ಅಥವಾ ಬಿಹೈಂಡ್ ರಿಲೇಶನ್ಶಿಪ್ಸ್ ಇಶ್ಯೂಸ್ ಆಗಿರಬಹುದು. ಸೊ ಇವೆಲ್ಲವೂ ಕೂಡ ನೀವು ನೋಡ್ತಾ ಇರ್ತೀರಾ. ಹಾಗಾಗಿ ತುಂಬಾನೇ ಆಚೆ ಬರುತ್ತೆ ಇನ್ ದ ಸೆನ್ಸ್ ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸು ಅಥವಾ ಸೊ ಈ ಅಫೇರ್ ಕಾಂಬಿನೇಷನ್ಸು, ಸೊ ಈ ತರ ಎಲ್ಲ ಏನಾದ್ರೂ ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ರೆ, ನಾರ್ಮಲ್ ಮಟ್ಟದಲ್ಲಿ ದಿನನಿತ್ಯ ನಡೆಯೋದು ಬೇರೆ, ಬಟ್ ದೇಶ ಮಟ್ಟದಲ್ಲಿ ಹೆಸರು ಅಥವಾ ನ್ಯೂಸ್ಗಳು ಹೈಲೈಟ್ ಆಗೋದು ನಡೆಯುತ್ತೆ. ಸೊ ನ್ಯಾಚುರಲ್ 8th ಹೌಸ್ ಅಲ್ಲಿ ಶುಕ್ರ ವಿತ್ ಕಂಬಸ್ಟ್. ಆಕ್ಚುಲಿ ಏನು ಅಂತ ಹೇಳಿದ್ರೆ, ನೀವು ಮದುವೆಗೆ ಮ್ಯಾಚ್ ಮೇಕಿಂಗ್ ನೋಡೋವಾಗ್ಲೂ, ಯಾರಾದ್ರೂ ನೀವು ನೋಡೋವಾಗ್ಲೂ ಶುಕ್ರ ಕಂಬಸ್ಟ್ ಇದ್ರೆ ಬಿಫೋರ್ ಮ್ಯಾರೇಜ್ ರೆಮಿಡಿ ಮಾಡ್ಕೊಂಡೆ ನೀವು ಮದುವೆ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಶುಕ್ರ ದಶ ಇದೆ, 20 ವರ್ಷ ದಶ. ಸೊ ಶುಕ್ರ ಕಂಬಸ್ಟ್ ಹೋಗಿ 8th ಹೌಸ್ ಅಲ್ಲಿ ಕೂತಿದೆ, ಅದ್ರ ಜೊತೆ ಬೇರೆ ಸಮ್ ಪ್ಲಾನೆಟ್ಸು ಗುರು ನೋಡಿದ್ರು ಸಹ ನೋ ಯೂಸ್. ಸೊ ಬಿ ಕೇರ್ಫುಲ್. ಶುಕ್ರ ಕಂಬಷ್ಟು ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಶುಕ್ರ ಅಂತ ಹೇಳಿದ್ರೆ 2nd ಹೌಸ್ಗೆ ಕಾರಕ, 7th ಹೌಸ್ಗೆ ಕಾರಕ. ಹಣ, ಊಟ, ಮದುವೆ, ಬಿಸ್ನೆಸ್ಸು, ಪಬ್ಲಿಕ್ಕು, ಕುಟುಂಬ ಇವೆಲ್ಲವೂ ಬರುತ್ತೆ. ಹೋಗಿ ಸ್ಕಾರ್ಪಿಯೋದಲ್ಲಿ ಕೂತಾಗ ಈ ಎಲ್ಲಾ ವಿಚಾರಗಳಲ್ಲೂ ಮೋಸ, ದರೋಡೆ, ಚೀಟಿಂಗ್ ಅಥವಾ ಬ್ಯಾಕ್ ಪಿಚ್ ಅಂತ ಏನು ಹೇಳ್ತಾರೆ ಇದೆಲ್ಲವೂ ನಡೆಯುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಮೇಷ ಲಗ್ನದವ್ರಿಗೆ ಶುಕ್ರ ನಿಮ್ಗೆ ಸೊ 2ನೇ ಮತ್ತು 7ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೋತಾ ಇರೋದ್ರಿಂದ ಸಡನ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗಬಹುದು, ಬಿಸ್ನೆಸ್ ಅಲ್ಲಿ ಗ್ರೋತ್ ಕಡಿಮೆ ಆಗಬಹುದು. ಸೊ ನಿಮ್ಮ ಮದುವೆ ಅಂದ್ರೆ ನಿಮ್ಮ ಸ್ಪೌಸ್ಗೆ ಹೆಲ್ತ್ ಇಶ್ಯೂಸ್ ಆಗಬಹುದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಹೆಲ್ತ್ ಇಶ್ಯೂಸ್ ಆಗಬಹುದು. ಸ್ಕಾರ್ಪಿಯೋ ವೀನಸ್ ಆಲ್ವೇಸ್ ಡೇಂಜರಸ್. ಅದರಲ್ಲೂ ಸ್ಕಾರ್ಪಿಯೋ ವೀನಸ್ ಇದ್ದಾಗ ಯಾರ್ಯಾರು ಮಂತ್ರ ಸಾಧನೆ ಮಾಡ್ತಾ ಇದ್ದೀರಾ, ತಂತ್ರ ಸಾಧನೆ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಏನಾದ್ರು ದಶ ಚೆನ್ನಾಗಿದ್ರೆ ನೀವು ಮಾಡ್ಕೊಳ್ಳಿ, ಅದರ್ವೈಸ್ ಬಿ ಕೇರ್ಫುಲ್. ಕ್ಲಿಯರ್? ಎಸ್.
ಸೊ ಸೆಕೆಂಡ್ ಲಾರ್ಡ್ ಅಂಡ್ ಸೆವೆಂತ್ ಲಾರ್ಡ್ 8th ಹೌಸ್ ಅಲ್ಲಿ ನಾಟ್ ಎ ಫೇವರಬಲ್ ಟೈಮ್. ಹೌದು, 2ನೇ ಮನೆ ಅಧಿಪತಿ ಸೊ 7 ಮನೆ ದೂರ ಹೋಗಿದ್ದಾರೆ ನಿಜ. ಆದ್ರೆ ಇಲ್ಲಿ ಕಂಪ್ಲೀಟ್ 20ನೇ ತಾರೀಕುವರೆಗೂ ಕಂಬಸ್ಟ್ ಆಗಿರೋದ್ರಿಂದ ತುಂಬಾನೇ ಸಮಸ್ಯೆ ಆಗುತ್ತೆ. ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಸೊ ಯಾವ್ದಾದ್ರು ದೇವಿ ಆರಾಧನೆ, ದೇವಿ ಸಾಧನೆ ಮಾಡ್ತಾ ಇದ್ದೀರಾ ಅಂದ್ರೆ ನೋಡ್ಕೊಳ್ಳಿ. ಯಾರೆಲ್ಲ ಡೈಮಂಡ್ ಹಾಕಿದ್ದೀರಾ, ಜಿರ್ಕಾನ್ ಹಾಕಿದ್ದೀರಾ, ಗುಬೆ ಉಂಗುರ ಹಾಕಿದ್ದೀರಾ, ನೋಡ್ಕೊಳ್ಳಿ. ಸ್ವಲ್ಪ ಎನರ್ಜಿನ ಫಿಲ್ ಮಾಡ್ಕೊಳ್ಳಿ. ವೈಯಕ್ತಿಕ ಜಾತಕ ಚೆಕ್ ಮಾಡೋವರೆಗೂ ರೆಮಿಡೀಸ್ ಪಬ್ಲಿಕ್ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ನವಾಂಶ ಮತ್ತೆ D10 D24 ಚೆಕ್ ಮಾಡ್ಲೇನೆ ರೆಮಿಡೀಸ್ ಕೊಡೋದು. ಹಾಗೆ ನಿಮ್ಗೆ 2 ಮತ್ತು 7ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೊಂಡಾಗ ಅದು ಕಂಬಸ್ಟ್ ಆಗಿರೋದ್ರಿಂದ ಸೊ ಪರ್ಸನಲ್ ಲೈಫಲ್ಲಿ ಡಿಸ್ಟರ್ಬೆನ್ಸ್, ಪಬ್ಲಿಕ್ ಅಲ್ಲಿ ಸಡನ್ ಆಗಿ ಬ್ಯಾಡ್ ನೇಮ್ ಬರೋ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಲಗ್ನಾಧಿಪತಿ ಕೂಡ ಇನ್ನ ಅಷ್ಟಮದಲ್ಲೇ ಇದ್ದಾರೆ. ನಿಮಗೆ ನಿಮ್ಮ ಒಂದು ಲಗ್ನ ಅಂತ ಹೇಳಿದ್ರೆ ನಿಮ್ಮ ಒಂದು ನೇಮು, ಫೇಮು, ಪ್ರೆಸ್ಟೀಜು ಲೋ ಆಗೋ ಸಾಧ್ಯತೆ ಇದೆ. ಈ ಹಿಂದೆ ಯಾವಾಗೋ ನಡೆದಿರೋ ಘಟನೆಗಳು ಇಲ್ಲಿ ಬೆಳಕಿಗೆ ಬರೋದು, ಇಲ್ಲಿ ನಿಮ್ಮ ಕುಟುಂಬಕ್ಕೆ ಗೊತ್ತಾಗೋದು. ಸೊ ಇದೆಲ್ಲವೂ ಸಮಸ್ಯೆಗಳು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ನೆಕ್ಸ್ಟ್ ವೃಷಭ ಲಗ್ನದವರಿಗೆ ನಿಮ್ಮ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ 7ರಲ್ಲಿ, ಬಟ್ ಕಂಬಷ್ಟು ಅದು ಸ್ಕಾರ್ಪಿಯೋದಲ್ಲಿ. ಇದರ ಅರ್ಥ ಏನು? ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಾವ ವಿಚಾರವಾಗಿ, ಲೋನ್ ವಿಚಾರ ಆಗಿರಬಹುದು, ಪರ್ಸನಲ್ ಲೈಫ್ ವಿಚಾರ ಆಗಿರಬಹುದು, ಪ್ರೊಫೆಷನ್ ವಿಚಾರ ಆಗಿರಬಹುದು. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟ್ಅಪ್ ಮಾಡ್ಬಿಡೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಟಾರ್ಟ್ಅಪ್ ಮಾಡ್ಬಿಡೋದು. ಅವ್ರ ಕಾಂಬಿನೇಷನ್ ಇದೆಯೋ ಇಲ್ಲೋ ಅವ್ರಿಗೆ ಗೊತ್ತಿಲ್ಲ. ದುಡ್ಡು ಇರುತ್ತೆ, ಒಟ್ನಲ್ಲಿ ಒಂದು ಬಿಸ್ನೆಸ್ ಆಗ್ಬೇಕು, ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಷ್ಟೇನೆ. ಅದು ಯಾವ ಡೇಟಲ್ಲಿ ಮಾಡ್ತಿದ್ದೀರಾ, ಅದು ಯಾವ ಮುಹೂರ್ತ, ಅದು ನಿಮ್ಗೆ ಕಾಂಬಿನೇಷನ್ ಹೇಗಿದೆ ಏನೂ ಗೊತ್ತಿಲ್ಲ, ಒಟ್ನಲ್ಲಿ ಸ್ಟಾರ್ಟ್ಅಪ್ ಮಾಡ್ಬೇಕು ಅಷ್ಟೇನೆ. ಸೊ ಹಾಗಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪ್ರಮುಖ ಪಾತ್ರನ ವಹಿಸುತ್ತವೆ. ಹಾಗೆ ಲಗ್ನಾಧಿಪತಿ 7ನೇ ಮನೆಯಲ್ಲಿ ಗುಡ್, ಬಟ್ ಅದು ಕಂಬಸ್ಟ್ ಆದಾಗ ದೇಹದ ವಿಚಾರವಾಗಿ, ಆರೋಗ್ಯದ ವಿಚಾರವಾಗಿ, ಅಥವಾ ನಿಮ್ಮ ಪ್ರೆಸ್ಟೀಜ್ ವಿಚಾರವಾಗಿ, ನಿಮ್ಮ ಫೇಮ್ ವಿಚಾರವಾಗಿ ಸೊ ತುಂಬಾನೇ ಪ್ರಾಬ್ಲಮ್ಯಾಟಿಕ್ಸ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಅಗೇನ್ ಅದು 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಮಟ್ಟಿಗೆ ಏನಂತ ಹೇಳಿದ್ರೆ ದಿನನಿತ್ಯದ ಒಂದು ವಿಚಾರವಾಗಿರಬಹುದು, ಅಥವಾ ನಿಮ್ಮ ಕಾಂಪಿಟೇಟರ್ಸ್ ಯಾರಿರ್ತಾರೆ, ಬಿಸ್ನೆಸ್ ಕಾಂಪಿಟೇಟರ್, ಪಾರ್ಟ್ನರ್ಶಿಪ್ ಕಾಂಪಿಟೇಟರ್, ಫ್ಯಾಮಿಲಿನಲ್ಲೇ ಎಷ್ಟೋ ಜನ, ಫಾರ್ ಎಕ್ಸಾಂಪಲ್ ಇಬ್ರು ಅಕ್ಕ ತಂಗಿರು ಇರ್ತಾರಂದ್ರೆ ಒಂದ್ ಅಕ್ಕ ಚೆನ್ನಾಗಿದ್ರೆ ತಂಗಿ ಸಹಿಸಲ್ಲ, ತಂಗಿ ಚೆನ್ನಾಗಿದ್ರೆ ಅಕ್ಕ ಸಹಿಸಲ್ಲ. ದಿನನಿತ್ಯ ನೂರಾರು ಚಾಟುಗಳನ್ನ ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಈ ಪೀರಿಯಡ್ ಆಫ್ ಟೈಮಲ್ಲಿ ಯಾರಿಗಾದ್ರೂ ಹಣ ಕೊಟ್ರೆ ವಾಪಸ್ ಬರೋದಿಲ್ಲ, ಯಾರಿಗಾದ್ರೂ ಜ್ಯುವೆಲರಿ ಕೊಟ್ರೆ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್. ಮೋಸ ಹೋಗುವ ಸಾಧ್ಯತೆ ಅತಿ ಹೆಚ್ಚು ತೋರಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಮೋಸ ಹೋಗೋ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಸ್ಕಾರ್ಪಿಯೋ ಎನರ್ಜಿ ಹೈಲಿ ಆಕ್ಟಿವೇಟ್ ಆಗಿದೆ ಟ್ರಾನ್ಸಿಟ್ ಅಲ್ಲಿ. ಸಡನ್ ಇವೆಂಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್, ಟ್ರಾನ್ಸ್ಫಾರ್ಮೇಶನ್ ಯಾರು ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಆಗಿರೋದಿಲ್ಲ. ನಿಮ್ಗೆ ಅವ್ರು 20 ವರ್ಷದಿಂದ ಗೊತ್ತಿರ್ಬೋದು, 10 ವರ್ಷದಿಂದ ಫ್ರೆಂಡ್ಸ್ ಆಗಿರಬಹುದು, ಇದೆಲ್ಲವೂ ತೋರಿಸ್ತಾ ಇದೆ. ಅಗೇನ್ ಜಾಬ್ ವಿಚಾರದಲ್ಲಿ ಸಡನ್ ಆಗಿ 6th ಹೌಸ್ ಕೂಡ ನಿಮ್ಗೆ ಅಲ್ವಾ, ಯಾರಿಗೆ ವೃಷಭದವರಿಗೆ ಜಾಬ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾಳೆ ಹೋಗ್ಬೇಕಿತ್ತು, ಇವತ್ತು ಸಡನ್ ಆಗಿ ಕ್ಯಾನ್ಸಲ್, ಅಥವಾ ನಾಳೆ ರಿಸಲ್ಟ್ ಬರಬೇಕು, ಇವತ್ತು ಸಡನ್ ಆಗಿ ಕ್ಯಾನ್ಸಲ್, ಅಥವಾ ಲಾಯರ್ನ ಮೀಟ್ ಮಾಡಬೇಕು 6th ಹೌಸ್. ಸೊ ಅಗೇನ್ ಪ್ರಾಬ್ಲಮ್ ಸಾಲ್ವರ್, ಲಾಯರ್ಸ್ ಆಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ಪೊಲೀಸ್ಗಾಗಿರ್ಬಹುದು. ಈ ಟೈಮಲ್ಲಂತೂ ಪೊಲೀಸ್ ಸ್ಟೇಷನ್ಗಾಗ್ಲಿ, ಲಾಯರ್ಗಾಗ್ಲಿ, ನೋಟಿಸ್ ವಿಚಾರವಾಗ್ಲಿ ಅಷ್ಟೊಂದು ಒಳ್ಳೆ ಟೈಮ್ ಅಲ್ವೇ ಅಲ್ಲ. ಬರೀ ನಿಮ್ಮ ಹತ್ರ ಹಣ ತಗೊಳ್ಳೋದು ಅಥವಾ ನಿಮ್ಗೆ ಮೋಸ ಮಾಡೋದು ತೋರಿಸ್ತಾ ಇದೆ. ಎಚ್ಚರಿಕೆ. ನೆಕ್ಸ್ಟ್ ಮಿಥುನ ಲಗ್ನಕ್ಕೆ ಡೆಫಿನೆಟ್ಲಿ 5 ಮತ್ತು 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ, ಅದು ಕಂಬಸ್ಟ್ ಪ್ಲಸ್ ಸ್ಕಾರ್ಪಿಯೋ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಏನಂತ, ಯಾರಾದ್ರೂ ಲವ್ ಮ್ಯಾರೇಜ್ಗೆ ನೀವು ಮನೇಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಂದ್ರೆ ಈಗ ಅದು ಕ್ಯಾನ್ಸಲ್ ಆಗೋದು, ಅಥವಾ ಹಿಡನ್ ಥಿಂಗ್ಸ್ ಆಚೆ ಬರೋದು, ಸೀಕ್ರೆಟ್ ಥಿಂಗ್ಸ್ ಆಚೆ ಬರೋದು. ಕೆಲವರು ಮ್ಯಾಚ್ ಮೇಕಿಂಗ್ ಮಾಡಿರ್ತಾರೆ, ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆವರೆಗೂ ಹೋಗಿರುತ್ತೆ, ಆಗೇನೋ ವಿಚಾರಗಳು ಗೊತ್ತಾಗೋದು. ಫೈನಾನ್ಷಿಯಲ್ ಆಗಿರಬಹುದು, ಎಜುಕೇಶನ್ ಆಗಿರಬಹುದು, ಕುಟುಂಬದ ಹಿನ್ನೆಲೆ ಆಗಿರಬಹುದು. ಈ ತರ ಎಲ್ಲ ಸೀಕ್ರೆಟಿವ್ ವಿಚಾರಗಳು. ಅಗೇನ್ 6th ಹೌಸ್ ಶುಕ್ರ ಮತ್ತೆ ಡೆಬಿಲಿಟೇಷನ್. ಸೊ ಮದ್ವೆಗೆ ಬೆಸ್ಟ್ 1 ತಿಂಗಳು ಸೈಲೆಂಟ್ ಆಗಿ ಇದ್ಬಿಡಿ. ಅದಾದ್ಮೇಲೆ ಹಿರಿಯರ ಸಮ್ಮುಖದಲ್ಲಿ ನೀವು ಮುಂದೆ ಹೋಗಿ. ನಾಟ್ ಎ ಫೇವರಬಲ್ ಟೈಮ್. ಹಾಗೆ 12ನೇ ಮನೆ ಅಧಿಪತಿ 6ರಲ್ಲಿ ನೀಚ ಪ್ಲಸ್ ನಿಮ್ಮ ಲಗ್ನಕ್ಕೆ ಕಂಬಸ್ಟ್ ಆಗಿರೋದ್ರಿಂದ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಅಂಡ್ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಮಕ್ಕಳಿಂದ ನೋವು, ಅಥವಾ ಮಕ್ಕಳ ಮೇಲೆ ಯಾರೋ ಕಂಪ್ಲೇಂಟ್ ಮಾಡೋದು, ಸ್ಕೂಲಿಂದ ಕಂಪ್ಲೇಂಟ್ಸ್, ಕಾಲೇಜಿಂದ ಕಂಪ್ಲೇಂಟ್ಸ್, ಪಬ್ಲಿಕ್ ಅಲ್ಲಿ ಅಕ್ಕಪಕ್ಕ ಕಂಪ್ಲೇಂಟ್ಸು. ಯು ಆರ್ ನಾಟ್ ಹ್ಯಾಪಿ. ಆಲ್ರೆಡಿ ಲಗ್ನದಲ್ಲಿ ಇನ್ನೇನು ಗುರು 5ನೇ ತಾರೀಕು ಮೂವ್ ಆಗ್ತಾ ಇರೋದ್ರಿಂದ ಯು ಆರ್ ನಾಟ್ ಹ್ಯಾಪಿ. ಸೊ ಅನ್ವಾಂಟೆಡ್ ಥಿಂಗ್ಸ್ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಈ ಮಂತ್ ಶುಕ್ರನ ವಿಚಾರದಲ್ಲಿ ಅಷ್ಟು ಒಳ್ಳೇದಲ್ವೇ ಅಲ್ಲ. ಹೊಸದಾಗಿ ಕಾರ್ ತಗೊಳ್ಳೋರು, ಹೊಸದಾಗಿ ಮದುವೆಗೆ ಎಂಟ್ರಿ ಕೊಡ್ತಾ ಇರೋರು, ಅಥವಾ ಸೊ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಎಂಟ್ರಿ ಕೊಡ್ತಾ ಇರೋರು, ಬಿ ಕೇರ್ಫುಲ್. ನಾಟ್ ಎ ಫೇವರಬಲ್ ಟೈಮ್. ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ 11 ಮತ್ತು 4ನೇ ಮನೆ ಅಧಿಪತಿ, ಅಗೇನ್ ನಿಮ್ಗೆ ಇವರು ಬಾಧಕಾಧಿಪತಿ ಕೂಡ. 11th ಲಾರ್ಡ್ ಅಂತ ಹೇಳಿದ್ರೆ ಪಬ್ಲಿಕ್, ಸೊ ರೆಗ್ಯುಲರ್ ಇನ್ಕಮ್ 11th ಲಾರ್ಡು. ಸೆಕೆಂಡ್ ಲಾರ್ಡ್ ಬಂದು ಸೊ ನೀವೇನ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರ್ತೀರಾ ಅದಕ್ಕೆ 8th ಹೌಸ್ ಕನೆಕ್ಟ್ ಆಗಿದ್ರೆ ಸೊ ಹ್ಯೂಜ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿ.
ನಿಮ್ಮ ಒಂದು 2ನೇ ಮನೆ ಅಧಿಪತಿ ಜೊತೆ ಕೂತಿದ್ದಾರೆ. ಆಲ್ರೆಡಿ ಅಲ್ಲಿ ಸೂರ್ಯ ಮತ್ತೆ ಕುಜ ಇಬ್ರು ಇದ್ದಾರೆ. ಓಕೆ, ಇಲ್ಲಿ ಬರಿತೀನಿ. ಸೂರ್ಯ ಮತ್ತೆ ಮಾರ್ಸ್ ಇಬ್ರು ಇದ್ದಾರೆ. ಬಟ್ ಮಾರ್ಸ್ ಆಲ್ರೆಡಿ ಕಂಬಸ್ಟ್. ಸೊ ಹಾಗಾಗಿ ನಾಟ್ ಎ ಫೇವರಬಲ್ ಟೈಮ್. ಯಾವ ವಿಚಾರಕ್ಕೆ, ಎಸ್ಪೆಷಲಿ 4th ಹೌಸ್ ವಿಚಾರಕ್ಕೆ ಅಂತ ಹೇಳಿದ್ರೆ, ಸಡನ್ ಆಗಿ ಪ್ರಾಪರ್ಟಿ ನೋಡೋದು, ಪರ್ಚೇಸ್ ಮಾಡೋದು, ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ತಗೊಳ್ಳೋದು, ಲೋನ್ಗೆ ಅಪ್ಲೈ ಮಾಡೋದು, ಯಾರ್ದೋ ಫ್ರೆಂಡ್ದು ವೆಹಿಕಲ್ ನೀವು ತಗೊಂಡು ಹೋಗೋದು, ಪ್ರಾಪರ್ಟಿಯಲ್ಲಿ ಫ್ರೆಂಡ್ ಗೈಡ್ ಮಾಡಿದ್ರು, ಓಕೆ ಅವ್ರು ಗೊತ್ತು ಅಂತ ನೀವು ಪ್ರಾಪರ್ಟಿಲಿ ಎಂಟ್ರಿ ಕೊಡೋದು, ನಾಟ್ ಎ ಫೇವರಬಲ್ ಟೈಮ್. ಅಗೇನ್ 4th ಹೌಸ್ ಬಂದು ನಿಮ್ಮ ಹೌಸ್, ನಿಮ್ಮ ಕಂಫರ್ಟ್ಸ್, ನಿಮ್ಮ ಹ್ಯಾಪಿನೆಸ್, ನಿಮ್ಮ ಮದರ್, ಸೊ ನಿಮ್ಮ ಒಂದು ಸೊಸೈಟಿ, ಅರೌಂಡ್ ಸೊಸೈಟಿ. ಸೊ ಹಾಗಾಗಿ ಕುಟುಂಬದಲ್ಲಿ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ ಮಾಡಿ 10 ಜನಕ್ಕೆ ಊಟ ಹಾಕೋ ಥಾಟ್ಸ್ ಇದ್ರೆ ಒಂದೊಳ್ಳೆ ಟೈಮ್ ನೋಡಿ ಹಾಕಿ. ಯಾಕಂದ್ರೆ ಶುಕ್ರ ಕಂಬಸ್ಟ್ ಆಗಿರೋದ್ರಿಂದ ಒಂದು ಎಲ್ಲ ಚೆನ್ನಾಗಾಗಿ ಲಾಸ್ಟಲ್ಲಿ ಒಂದು ಪಾಯಿಂಟ್ಗೆ ನಿಮಗೆ ಬ್ಯಾಡ್ ನೇಮ್ ಕೂಡ ಬರಬಹುದು. ಈ ಪಾಯಿಂಟ್ನ ನೀವು ಅಲರ್ಟ್ ಆಗಿ ನೋಡ್ಕೊಳ್ಳಿ. ಜುಪಿಟರ್ ಆಸ್ಪೆಕ್ಟ್ ಎಲ್ಲೂ ಇಲ್ಲ, ಅದು ಸ್ಕಾರ್ಪಿಯೋ ಸೈನು. ಹೊಟ್ಟೆ ಕಿಚ್ಚಿಗೆ ಕೆಲವರು ಮಾಡಬಹುದು ನಿಮಗೆ ಬ್ಯಾಡ್ ನೇಮ್ ತರಲಿಕ್ಕೆ. ಸೊ ಯಾವುದೇ ಫ್ರೆಂಡ್ಸ್ಗಳನ್ನ ಈ ಟೈಮಲ್ಲಿ ಸೊ ಲೈಕ್ ಜಸ್ಟ್ ಹಾಗೆ ಬ್ಲ್ಯಾಂಕ್ ಆಗಿ ನಂಬೋದು ಒಳ್ಳೆ ಸೂಚನೆ ಖಂಡಿತ ಅಲ್ಲ. ಎಚ್ಚರಿಕೆಯಿಂದ ಇರಿ. ಅಗೇನ್ 4th ಹೌಸ್ ಬಂದು ಸೊ ನಿಮ್ಮ ವೆಹಿಕಲ್ಸ್ ಆಗಿರೋದ್ರಿಂದ ನಿಮ್ಮ ವೆಹಿಕಲ್ಸ್ ಪಾಸ್ವರ್ಡ್ಸ್ಗಳಾಗಿರಬಹುದು, ಅಥವಾ ನೀವೇನು ಯೂಸ್ ಮಾಡ್ತೀರಾ ವೈಫೈ ಆಗಿರಬಹುದು, ಇವುಗಳೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ ಅದು ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್ ಅದಾದ ನಂತರ ಸೊ ಪ್ರಾಪರ್ಟಿಗಂತೂ ದಯವಿಟ್ಟು ಎಂಟ್ರಿ ಕೊಡಬೇಡಿ. ಪ್ರಾಪರ್ಟಿಗೆ ಆಲ್ರೆಡಿ ನೋಡಿ ಅಲ್ಲಿ ಕುಜ ಕಂಬಸ್ಟ್ ಆಗಿದ್ದಾರೆ. ಹೌದು, ನಿಮಗೆ ಅವ್ರು ಯೋಗಕಾರಕನೇ, ಬಟ್ ಕಂಬಸ್ಟ್ ಆಗಿದ್ದಾರೆ. ಅಂಡ್ ಹೊಸ ಮನೆ ಚೇಂಜ್ ಆಗಿರ್ಬೋದು, ಮನೆ ಗೃಹ ಪ್ರವೇಶಗಳಾಗಿರಬಹುದು, ಬೆಟರ್ 20 ಡೇಸ್ ಹೋಲ್ಡ್ ಮಾಡಿ. ನಾಟ್ ಎ ಫೇವರಬಲ್ ಟೈಮ್. ಎಸ್ಪೆಷಲಿ ಶುಕ್ರ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಿರೋರು. ಶುಕ್ರ ಅಂತ ಹೇಳಿದ್ರೆ ನಿಮ್ಮ ಪ್ರೋಜನಿ. ಸೊ ಹಾಗಾಗಿ ಬಿ ಕೇರ್ಫುಲ್. 5th ಹೌಸ್ ಅಲ್ಲಿ ಶುಕ್ರ. ಸೊ ಪ್ರೆಗ್ನೆಂಟ್ ಇರೋವಾಗ ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋವಾಗ IVF ವಿಚಾರಗಳಲ್ಲಿ ಇದು ಅಷ್ಟು ಒಳ್ಳೆಯ ಸೂಚನೆ ಅಲ್ಲ. ಬೆಟರ್ ಹೋಲ್ಡ್ ಮಾಡಿ. ಸೊ ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್ 5th ಹೌಸ್ ಬಂದು ಹಿಡನ್. ಇದು ಸ್ಕಾರ್ಪಿಯೋ ಸೈನ್ ಆಗಿರೋದ್ರಿಂದ ಮಂತ್ರ, ತಂತ್ರ, ಯಂತ್ರ ಏನಾದರೂ ಟ್ರೈ ಮಾಡ್ತಿದ್ರೆ ಹೋಲ್ಡ್ ಇಟ್. ಸೋಷಿಯಲ್ ಮೀಡಿಯಾ ನೋಡಿ ಯಾವ ಮಂತ್ರಗಳನ್ನು ಮಾಡಬೇಡಿ. ನಿಮ್ಗೆ ಯಾರಾದರೂ ಗೈಡ್ ಮಾಡಿದ್ರೆ ಒಳ್ಳೆ ಲಾಭ, ಅದರಿಂದ ಮಾತ್ರ ತುಂಬ ಒಳ್ಳೆ ಲಾಭ ಇದೆ. ದಟ್ ಈಸ್ ವೆರಿ ಗುಡ್. ಶುಕ್ರ ಬಂದು ಸ್ಪರ್ಮೆಗೆ ಕಾರಕ ಅಂತ ಹೇಳಿದ್ರೆ ವೀರ್ಯಾಣುಗೆ ಕಾರಕ. ಸೊ ಹಾಗಾಗಿ ಡೆಫಿನೆಟ್ಲಿ ಕಿಡ್ಸ್ಗೆ ಅಷ್ಟು ಫೇವರಬಲ್ ಇಲ್ಲ. ಅಥವಾ ಕನ್ಸೀವ್ ಆದರೆ ಅಬೋಷನ್ಸ್ ಆಗೋದು, ಅಥವಾ ಬೇಬಿ ಸರಿಯಾಗಿ ಗ್ರೋತ್ ಆಗದೆ ಇರೋದು. ಯಾಕಂದ್ರೆ ಕುಜ ಕೂಡ ದೇಹಕಾರಕ ಕಂಬಸ್ಟ್. ಸೊ ಶುಕ್ರ ಕೂಡ ಕಂಬಸ್ಟ್. ಯೋಗಗಳು ಚೆನ್ನಾಗಿದೆ, ಬಟ್ ಫಲಗಳು ಸಿಗ್ತಾ ಇಲ್ಲ. ಬೆಟರ್ ಹೋಲ್ಡ್ ಇಟ್. ನೆಕ್ಸ್ಟ್ ಸ್ಪೆಕ್ಯುಲೇಷನ್ ಗೈನ್ಸ್ ಎಲ್ಲ ಸದ್ಯಕ್ಕಂತೂ ಇಲ್ವೇ ಇಲ್ಲ. ಇಲ್ಲ ಕುಜ ಮೂವ್ ಆಗಬೇಕು ಆ ಕಡೆ, ಆಗ ಗುರು ದೃಷ್ಟಿ ಬೀಳ್ಬೇಕು. ಇಲ್ಲಂತೂ ಸ್ಪೆಕ್ಯುಲೇಷನ್ ಗೈನ್ಸ್ ಇಲ್ಲ. ಆಲ್ರೆಡಿ ಮರ್ಕಿರಿ ರೆಟ್ರಾಗ್ ಆಗಿದೆ. ನಾನಂತೂ ಇದು ಸಜೆಸ್ಟ್ ಮಾಡೋದಿಲ್ಲ ಈ ಪೀರಿಯಡ್ ಅಲ್ಲಿ. ಜಸ್ಟ್ ಹೋಲ್ಡ್ ಇಟ್. ಲಿಯೋಗ್ ಬರೋಣ. ಸಿಂಹದವ್ರಿಗೆ ಹೇಗಿದೆ ಅಂತ ಹೇಳಿ. 3 ಮತ್ತು 10ನೇ ಮನೆ ಅಧಿಪತಿ ಇವ್ರಿಗೆ ಹೋಗ್ತಾ ಇರೋದು 4ನೇ ಮನೆಯಲ್ಲಿ ಶುಕ್ರ. ಸೊ 4ನೇ ಮನೆ ಶುಕ್ರ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ 4ನೇ ಮನೆ ಶುಕ್ರ ತುಂಬಾನೇ ಬ್ಯಾಡ್. ಯಾಕೆ ಅಂತ ಹೇಳಿ, ಎಲ್ಲಾ ವ್ಯವಸ್ಥೆ ಒಬ್ಬ ವ್ಯಕ್ತಿಗಿದ್ದಾಗ ಅವ್ರು ಹೇಗೆ ಅರ್ನ್ ಮಾಡ್ತಾರೆ, ಹೇಗೆ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡ್ತಾರೆ. ಅದು ನಿಮ್ಮ 10ನೇ ಮನೆ ಅಧಿಪತಿ ಹೋಗಿ 4ರಲ್ಲಿ ಕೂತ್ಕೊಂಡಾಗ ವರ್ಕ್ ಫ್ರಮ್ ಹೋಮ್ ಸಡನ್ ಆಗಿ ಅನೌನ್ಸ್ ಮಾಡಬಹುದು, ಅಥವಾ ಮನೇಲೇ ನೀವು ಸೆಟಲ್ ಆಗಿ ಅಥವಾ ಮನೇಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬರಬಹುದು. 3ನೇ ಮನೆ ಅಧಿಪತಿ ಕೂಡ 4ಕ್ಕೆ ಹೋಗಿರೋದ್ರಿಂದ ಸೊ ಸಿಬ್ಲಿಂಗ್ಸ್ ವಿಚಾರದಲ್ಲಿ ಮೈಂಡ್ಗೆ ಡಿಸ್ಟರ್ಬ್, ಪೀಸ್ ಹಾಳಾಗೋದು, ಅಥವಾ 4ನೇ ಮನೆ ಕುಜ ಆಲ್ರೆಡಿ ನೀಚ ಅಂದ್ರೆ 4ನೇ ಮನೆ ಕುಜ ನೀಚ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಹ್ಯಾಪಿನೆಸ್ ಇಲ್ಲ. ಸೊ ಬೆಟರ್ ಏನಾದರೂ ಗ್ರ್ಯಾಂಡ್ ಇವೆಂಟ್ಸ್ ಇದ್ರೆ, ತುಂಬಾ ದೊಡ್ಡ ಮಟ್ಟದ ಮೂವಿ ಲಾಂಚಸ್ಗಳಾಗಿರಬಹುದು, ಪ್ರಮೋಷನ್ಸ್ಗಳಾಗಿರಬಹುದು, ಬೆಟರ್ ಹೋಲ್ಡ್ ಮಾಡಿ. ಅಥವಾ ಸಲೂನ್ ಓಪನ್ ಮಾಡ್ತಾ ಇದ್ದೀರಾ, ಅಥವಾ ಬ್ಯೂಟಿ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಓಪನ್ ಮಾಡ್ತಿದ್ದೀರಾ, ಬಿ ಕೇರ್ಫುಲ್. ನಾಟ್ ಎ ಫೇವರಬಲ್ ಟೈಮ್. ಈ ಪೀರಿಯಡ್ ಆಫ್ ಟೈಮಲ್ಲಿ ಯಾವ ಆಪೋಸಿಟ್ ಸೆಕ್ಸ್ನ ಕನೆಕ್ಟ್ ಆಗ್ತೀರಾ, ಬಿ ಕೇರ್ಫುಲ್. ಗರ್ಲ್ಸ್ ಬಾಯ್ಸ್, ಬಾಯ್ಸ್ ಗರ್ಲ್ಸ್, ನಿಮ್ಮ ಆಪೋಸಿಟ್ ಸೆಕ್ಸ್ ಯಾರು ಕನೆಕ್ಟ್ ಆಗ್ತಾರೆ, ಸೊ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. 4th ಹೌಸ್ ಶುಕ್ರ ಸೋಂಬೇರಿ ತರನ ಹೆಚ್ಚು ಮಾಡುತ್ತೆ. ಹಾಗಾಗಿ ನಾಟ್ ಎ ಫೇವರಬಲ್ ಟೈಮ್. ಅನ್ವಾಂಟೆಡ್ ಆಂಗ್ಸೈಟಿ, ಸ್ಟ್ರೆಸ್ನ ಜಾಸ್ತಿ ಮಾಡುತ್ತೆ. ಬೆಟರ್ ಹೋಲ್ಡ್ ಇಟ್. ಅಂಡ್ ವೆಹಿಕಲ್ಸ್ ವಿಚಾರದಲ್ಲಿ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್, ಬಿಕಾಸ್ ನಿಮ್ಗಲ್ಲಿ ಕುಜನ್ ಜೊತೆ ಇದ್ದಾರೆ, ಮತ್ತೆ ಶುಕ್ರ ಅಗೈನ್ ಕಂಬಸ್ಟ್. ಸಡನ್ ಆಗಿ ದಟ್ ಹ್ಯಾಪಿನೆಸ್ಸೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ. ಸೊ ಹಾಗಾಗಿ ಮನೇಲಿ ಏನಾದರೂ ವೆಹಿಕಲ್ಸ್, ಎಸ್ಪೆಷಲಿ ಕಾರ್ ಏನಾದರೂ ಇದ್ರೆ ಅದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ. ನಾಟ್ ಎ ಫೇವರಬಲ್ ಟೈಮ್. ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಯಾರಿಗಾದ್ರೂ ಕೊಟ್ಟರೆ ಡೆಫಿನೆಟ್ ಆಗಿ ವಾಪಸ್ ಬರಲ್ಲ. ಅದು ಕೆಲಸ ಮಾಡೋ ಹತ್ರ ಹಣ ಆಗಿರಬಹುದು, ಪರ್ಸ್ನಲ್ ಹಣ ಆಗಿರಬಹುದು, ಸಿಬ್ಲಿಂಗ್ಸ್ಗೆ ಹಣ ಆಗಿರಬಹುದು, ಪಬ್ಲಿಕ್ ಅಲ್ಲಿರೋ ಫ್ರೆಂಡ್ಗೆ ಹಣ ಆಗಿರ್ಬೋದು.
ಇಂಥ ಟೈಮ್ಗಳಲ್ಲಿ ಹಣ ಕೊಟ್ಬಿಟ್ಟು ಮತ್ತೆ ಬರ್ತಾರೆ. ಅದು ಬಡ್ಡಿಗೆ ಕೊಡ್ತೀರಾ, ಹಾಗೆ ಹೆಲ್ಪ್ ಕೊಡ್ತೀರಾ ಸೆಕೆಂಡ್ರಿ. ಹಣ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ಅಂತ. ಕೊಡೋವಾಗ ಕೇರ್ ತಗೊಳ್ಳೋದಿಲ್ಲ. ಕೊಟ್ಟ ಮೇಲೆ ಅಸಲು ಬರೋದು. ರೆಮಿಡೀಸ್ ಕೊಡಿ ಅಂತ. ದಶ ಇದ್ರೆ ಬರುತ್ತೆ, ಇಲ್ಲಾಂದ್ರೂ ಬರೋವರೆಗೂ ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಅದೆಲ್ಲ ಕಾರ್ಮಿಕ್ ಕನೆಕ್ಷನ್ಸ್. ನೆಕ್ಸ್ಟ್ 2 ಮತ್ತೆ 9ನೇ ಮನೆ ಅಧಿಪತಿ ಯಾರಿಗೆ? ಕನ್ಯಾ ಲಗ್ನದವ್ರಿಗೆ. ಸೊ ಹಾಗಾಗಿ 3ನೇ ಮನೆ ಶುಕ್ರ ಗುಡ್, ಬಟ್ ಅದು ಸ್ಕಾರ್ಪಿಯೋ ಅಂಡ್ ಅಗೇನ್ ಕಂಬಸ್ಟ್ ಆಗಿರೋದ್ರಿಂದ ಫಾದರ್ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ, ಬೆಟರ್ ಹೋಲ್ಡ್ ಮಾಡಿ. ನೆಕ್ಸ್ಟ್ ಕುಟುಂಬದಲ್ಲಿ ಅನವಶ್ಯಕವಾದಂತಹ ವಾದ ವಿವಾದಗಳು ಯಾವ ವಿಚಾರಕ್ಕೆ? ಸೆಕೆಂಡ್ ಮ್ಯಾರೇಜ್ ವಿಚಾರಕ್ಕಾಗಿರಬಹುದು, ಮ್ಯಾರೇಜ್ ವಿಚಾರಕ್ಕಾಗಿರಬಹುದು, ಹೈಯರ್ ಎಜುಕೇಶನ್ ವಿಚಾರಕ್ಕಾಗಿರಬಹುದು, ಅಥವಾ ಟ್ರಿಪ್ ವಿಚಾರಕ್ಕಾಗಿರಬಹುದು, ಫಾರಿನ್ ಹೋಗೋದು, ಫಾರಿನ್ ಸೆಟಲ್ಮೆಂಟು, ಅಥವಾ ಹಿಂದೆ ಹೊತ್ಕೊಂಡಿರೋ ಹರಕೆಗಳ ಕ್ಲಿಯರ್ ಮಾಡೋ ವಿಚಾರವಾಗಿರಬಹುದು. ಟೋಟಲಿ ಟ್ರಾವೆಲಿಂಗ್ಸ್ ಅಂತೂ ತೋರಿಸ್ತಾ ಇದೆ. ಬಟ್ ಆ ಟ್ರಾವೆಲಿಂಗ್ಸ್ ಅಲ್ಲಿ ನಿಮ್ಗೆ 12ನೇ ಮನೆ ಅಧಿಪತಿ ಕೂಡ ಜೊತೆ ಇರೋದ್ರಿಂದ, ಮತ್ತೆ 3 ಮತ್ತೆ 8ನೇ ಮನೆ ಅಧಿಪತಿ ಕೂಡ ಜೊತೆ ಇರೋದ್ರಿಂದ ಟ್ರಾವೆಲ್ ಏನೋ ಹೋಗ್ತೀರಾ. ಬಟ್ ಈ ಕೆಲವ್ರು ನೋಡಿ, ಟ್ರಾವೆಲ್ ಮಾಡೋವಾಗ್ಲೇ ಆಕ್ಸಿಡೆಂಟ್ ಆಯ್ತು, ಅಥವಾ ವಾಪಸ್ ಬರುವಾಗ ಆಕ್ಸಿಡೆಂಟ್ ಆಯ್ತು, ಈ ತರ ಎಲ್ಲ ಇರುತ್ತಲ್ವಾ. ಸೊ ಹಾಗಾಗಿ ಇದು ಅಷ್ಟು ಫೇವರಬಲ್ ಕಾಂಬಿನೇಷನ್ಸ್ ಎಲ್ಲ ಬೆಟರ್. ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚು ವಹಿಸಿ ನೀವು ಹೋಗೋದು ಬೆಸ್ಟ್. ಇಲ್ಲ 20ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಇಯರ್ ಎಂಡಿಂಗು, ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತಾ ಇದೆ, ಈ ತರ ಎಲ್ಲ ಥಾಟ್ ಇಟ್ಕೊಂಡು ಹೋಗೋ ಮುನ್ನ ಬಿ ಕೇರ್ಫುಲ್. ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಅಥವಾ ರೆಸಾರ್ಟ್ಗಳು, ರೆಸ್ಟೋರೆಂಟ್ ಬುಕ್ ಮಾಡುವಾಗ ಬಿ ಕೇರ್ಫುಲ್. ಅಲ್ಲಿ ಕೂಡ ಚೀಟಿಂಗ್ ಆಗುತ್ತೆ. 3ನೇ ಮನೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗಿರಬಹುದು. ಆಚೆ ಬರುತ್ತೆ ನೋಡಿ, ಯಾರಾದ್ರೂ ಹೀರೋಯಿನ್ಸು ಅಥವಾ ಯಾರಾದ್ರೂ ಪೊಲಿಟಿಷಿಯನ್ಸು ಈ ಒಂದು ಕನ್ಯಾ ಲಗ್ನ ಆಗಿದ್ರೆ ತುಂಬಾ ವಿಚಾರಗಳು ಆಚೆ ಬರುತ್ತೆ. ಸ್ಕಾರ್ಪಿಯೋ ಶುಕ್ರ ಡೆಫಿನೆಟ್ಲಿ ಹೆಸ್ಟಿ ಹಿಡನ್ ಆದನು ಕರ್ಮ ರಿಟರ್ನ್ ಆಗ್ಲೇಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಲಗ್ನಾಧಿಪತಿ ಅಷ್ಟಮಾಧಿಪತಿ 2ನೇ ಮನೆಯಲ್ಲಿ. ಲಗ್ನಾಧಿಪತಿ ಕಂಬಸ್ಟ್ ಆಗೋದು ಇಟ್ಸ್ ನಾಟ್ ಎ ಗುಡ್ ಕಾಂಬಿನೇಷನ್. ಬಟ್ ಪುಣ್ಯಕ್ಕೆ ಅಷ್ಟಮಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ, ಕಂಬಸ್ಟ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಇದ್ರೆ ಇದೊಂಚೂರು ಕ್ಲಿಯರ್ ಆಗುತ್ತೆ. ಬಟ್ ಪೂರ್ತಿ ವಾಸಿ ಆಗಲ್ಲ. ಸೆಕೆಂಡ್ ಹೌಸ್ ಅಲ್ವಾ, ಪೂರ್ತಿ ವಾಸಿ ಆಗೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲಿಂಗ್ ಜಾಸ್ತಿ ಆಗುತ್ತೆ. ನಿಮ್ದೇ ಹಣ ಬರ್ತಾ ಇರುತ್ತೆ, ನಾಳೆ ಬರುತ್ತೆ, ಇವತ್ತು ಸ್ಟಕ್ ಆಗುತ್ತೆ. ಸೊ ಈ ತರ ಎಲ್ಲ ಸ್ವಲ್ಪ ಸ್ಟಕ್. 8th ಹೌಸ್, ಅಬ್ಸ್ಟಕಲ್ಸ್, ಸಡನ್ ಅಬ್ಸ್ಟಕಲ್ಸ್, ಅನ್ಎಕ್ಸ್ಪೆಕ್ಟೆಡ್ ಸಡನ್ ಅಬ್ಸ್ಟಕಲ್ಸ್. ಸೊ ಊಹಿಸಲಾಗದಂತಹ ಒಂದು ಸಿಚುಯೇಷನ್ ಬರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಷ್ಟೊಂದು ಒಳ್ಳೇದಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ಹಾಗೆ ನಿಮ್ಗೆ ಅವರು 11ನೇ ಮನೆ ಅಧಿಪತಿ ಜೊತೆ ಸೆಕೆಂಡ್ ಹೌಸ್ ಅಲ್ಲೇ ಕೂತಿದ್ದಾರೆ. ಇದು ಸ್ಕಾರ್ಪಿಯೋ ಫ್ರೆಂಡ್ಸ್ ಅಥವಾ ಪಬ್ಲಿಕ್ ಯಾರೋ ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂತ ಹೇಳಿ ತಗೊಂಡೋಗಿರ್ತಾರೆ. ನಾಳೆನೂ ಇಲ್ಲ, ಇವತ್ತು ಇಲ್ಲ. ಅಗೇನ್ ಲಗ್ನದಲ್ಲಿ ಬುಧ, ಸೊ ಅವನು ಬೇರೆ ರೆಟ್ರೋ ಆಗಿದ್ದಾನೆ. ಕನ್ಫ್ಯೂಷನ್ ಮೈಂಡಲ್ಲಿ ಇರೋದ್ರಿಂದ ನಂಬಿ ಕೊಡ್ತೀರಾ, ಬಿ ಕೇರ್ಫುಲ್. ಒಳ್ಳೆ ಸೂಚನೆ ಅಲ್ಲ. ಗುರು ದೃಷ್ಟಿ ಹಾಕಿದ್ರು ನೀವು ಕೊಟ್ರೆ ಗುರು ಏನ್ ಮಾಡ್ತಾರೆ? ಗುರು ದಶ ಇದೆಯಾ ನಿಮ್ಗೆ? ಇಲ್ಲ ಅಲ್ವಾ. ಶುಕ್ರ ದಶ, ಶುಕ್ರ ಅಂತರ್ದಶಾಸು ಇಲ್ಲ ಅಂತ ಹೇಳಿದ್ರೆ ಕುಜನ್ಗೆ ಸಂಬಂಧಪಟ್ಟ ಹಾಗೆ, ಕುಜನ್ ಮನೇಲಿ ಕೂತ್ಕೋತಾ ಇರೋದ್ರಿಂದ ಕುಜನ್ಗೆ ಸಂಬಂಧಪಟ್ಟ ಹಾಗಿದ್ರೆ ನೋಡ್ಬೇಕು. ಸೊ ಹಾಗಾಗಿ ಮತ್ತೆ ಯಾರಾದ್ರೂ ಆಯಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆಯಿಲ್ ಅಂತ ಹೇಳಿದ್ರೆ ಆಲ್ ಕೈಂಡ್ ಆಫ್ ಆಯಿಲ್, ಸೊ 8th ಹೌಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಬಿ ಕೇರ್ಫುಲ್. ಅಷ್ಟೊಂದು ಫೇವರಬಲ್ ಇಲ್ಲ. ಹಿಡನ್ ಅಫೇರ್ಸ್ ಏನಾದ್ರು ಅಂದ್ರೆ ಅವಶ್ಯಕತೆಗೆ ಮೀರಿ ಕೆಲವರು ಬಿಹೇವ್ ಮಾಡ್ತಾರೆ. ಮತ್ತೆ ಡ್ರಗ್ ಅಡಿಕ್ಟು, ಡ್ರಗ್ಸ್ ತಗೊಳ್ಳೋದು, ಡ್ರಿಂಕ್ಸ್ ತಗೊಳ್ಳೋದು ಹೆವಿ ಆದಾಗ ಈ ವಿಚಾರ ಕೂಡ ಆಚೆ ಬರ್ಬೋದು. ಈಗ ಆಚೆ ಬಂದು ಮದ್ವೆ ಕ್ಯಾನ್ಸಲ್ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಪ್ರಾಬ್ಲಮ್ಸ್ ಆಗ್ಬೋದು, ಸರ್ಜರೀಸ್ ಆಗ್ಬೋದು. ಸೊ ಹಾಗಾಗಿ ನೋಡ್ಕೊಳ್ಳಿ. 8th ಲಾರ್ಡ್ ಲಗ್ನದಲ್ಲೂ ಬೇಡ, 8th ಲಾರ್ಡ್ ಮತ್ತೆ ಲಗ್ನ ಲಾರ್ಡ್ ಇಬ್ರು ಸೊ ಕೂತಿರೋದು ಅಗೇನ್ ಸ್ಕಾರ್ಪಿಯೋದಲ್ಲಿ ಸೆಕೆಂಡ್ ಹೌಸ್ ಅಲ್ಲಿ. ಜೋರ್ ಮಾಡ್ತೀರಾ ಸ್ವಲ್ಪ. ಮಾರ್ಸ್ ಬೇರೆ ಅಲ್ಲೇ ಇದ್ದಾರೆ, ಸನ್ ಬೇರೆ ಅಲ್ಲೇ ಇದ್ದಾರೆ. ಫುಡ್ ಅಲ್ಲಿ ನೋಡ್ಕೊಳ್ಳಿ ಏನ್ ತಿಂತೀರಾ. ಹಾಗೆ ನಿಮ್ಮ ಲೆಫ್ಟ್ ಐ, ಎಡ ಕಣ್ಣು ಅಥವಾ ಗಣ್ಣು, ಸೊ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇನ್ಫೆಕ್ಷನ್ಸ್, ಆಪರೇಷನ್ಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಸ್ಕಾರ್ಪಿಯೋದವ್ರಿಗೆ ಒಂದೇ ಒಂದು ವಿಚಾರ ಚೆನ್ನಾಗಿದೆ. ಏನ್ ಗೊತ್ತಾ? 12ನೇ ಮನೆ ಅಧಿಪತಿ ಲಗ್ನದಲ್ಲಿ ಕಂಬಷ್ಟು, ಖರ್ಚು ಕಡಿಮೆ, ಆದ್ರೆ ಇನ್ಕಮ್ ಕೂಡ ಕಡಿಮೆನೆ. 7ನೇ ಮನೆ ಅಧಿಪತಿ ಕೂಡ ಅವರೇನೆ ಅಲ್ವಾ. ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಆಗಿರಬಹುದು, ಪಬ್ಲಿಕ್ ಇಂದ ಏನ್ ಆಶ್ವಾಸನೆ ಕೊಟ್ಟಿರ್ತಾರೆ ನಿಮ್ಗೆ, ಸೊ ಅದು ಕೂಡ ಕಡಿಮೆ, ಅಂದ್ರೆ ಅದು ಬರೋದಿಲ್ಲ. ಸೊ ಹಾಗಾಗಿ ಟೋಟಲಿ 12ನೇ ಮನೆ ಅಧಿಪತಿ ಲಗ್ನದಲ್ಲಿ, ಸೊ ಅಗೇನ್ 7ನೇ ಮನೆ ಅಧಿಪತಿ ಲಗ್ನದಲ್ಲಿ ಸ್ಪೌಸ್ ಇಂದ ಪೇಯ್ನು ಅಥವಾ ಸ್ಪೌಸ್ಗೆ ನಿಮ್ಮಿಂದ ಪೇಯ್ನು ಇದೆಲ್ಲವೂ ತೋರಿಸ್ತಾ ಇದೆ. ಲಗ್ನದಲ್ಲಿ ಕುಜ, ಸ್ವಲ್ಪ ಕಡಿಮೆ ಮಾತಾಡಿ, ಅಥವಾ ನಿಮ್ದು ಏನ್ ಆಕ್ಷನ್ ತೋರಿಸ್ತೀಯ ಲಗ್ನದಲ್ಲಿ ಕುಜ, ಹಾಗೆ ಲಗ್ನದಲ್ಲಿ ಸೂರ್ಯ. ಸೊ ಇದೇನಾಗುತ್ತೆ ಗೊತ್ತಾ? ಓವರ್ ನೀವು ಒಂದು ಮಾತು ಮಾತಾಡಿದ್ರೆ ಡಬಲ್ ತರ ಆಪೋಸಿಟ್ ಅವ್ರಿಗೆ ಕೇಳಿಸುತ್ತೆ. ಅದು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟ್ ಆಗೋ ಪ್ರಾಬ್ಲಮ್ಸ್ ಆಚೆ ಬರುತ್ತೆ. ಹಾಗೇನ್ ಲಗ್ನದಲ್ಲಿ ಇಷ್ಟೊಂದು ಗ್ರಹಗಳಿರೋದ್ರಿಂದ ಹೆಲ್ತ್ ಇಶ್ಯೂಸ್ ಏನಾದ್ರೂ ಇದ್ರೆ, ಹಾಗೆ ನಿಮ್ 10th ಲಾರ್ಡ್ ಕೂಡ ಇದ್ದಾರೆ, ಲಗ್ನ ಲಾರ್ಡು, 6th ಲಾರ್ಡು ಎಲ್ಲರೂ ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಇನ್ 6ನೇ ತಾರೀಕು ಇವ್ರು ಬೇರೆ ಜಾಯ್ನ್ ಆಗ್ತಾರೆ, 8th ಲಾರ್ಡು.
ಈಡನ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೆ ಈಗ ಆಚೆ ಬರುತ್ತೆ. ಸೊ ಅದು ನಿಮಗೆ ಮುಂದಿನ ಜೀವನಕ್ಕೆ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಷ್ಟೊಂದು ಫೇವರಬಲ್ ಟೈಮ್ ಶುಕ್ರನಿಂದ ಇಲ್ಲ. ಖರ್ಚು ಮಾತ್ರ ಕಮ್ಮಿ ಆಗುತ್ತೆ. ಇನ್ಕಮ್ ಅಂದ್ರೆ ಖರ್ಚು ಆಗ್ಬೇಕು. ಇನ್ಕಮೇ ಇಲ್ಲ ಅಂದ್ರೆ ಖರ್ಚು ಎಲ್ಲ ಆಗುತ್ತೆ. ಸೊ ಮದುವೆಗೆ ಡೆಫಿನೆಟ್ಲಿ ನಾಟ್ ಎ ಗುಡ್ ಟೈಮ್. ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಫಸ್ಟ್ ಮ್ಯಾರೇಜ್ ಆಗಿರಬಹುದು. ಸೊ ಬ್ರೇಕ್ ಇನ್ ಮ್ಯಾರೇಜ್ಗೆ ಒಳ್ಳೆ ಟೈಮ್ ಅಥವಾ ಡಿವೋರ್ಸ್ಗೆ ಇದು ಒಳ್ಳೆ ಟೈಮ್. ಇದಿಷ್ಟು ಶುಕ್ರ ಬಂದು ಎಜುಕೇಶನ್ಗೆ ಏನು ಮಾಡೋದಿಲ್ಲ. ನೀವು ಯಾಕೆ ಎಜುಕೇಶನ್ಗೆ ತಲೆ ಕೆಡಿಸ್ಕೋತೀರಾ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಬಿಲೋ 28 ಶುಕ್ರ ದಶ ಇಸ್ ವೆರಿ ಬ್ಯಾಡ್. ಯಾರಿಗಾದ್ರೂ ಬರ್ಲಿ, ಅದು ರೂಲೇ ಅಷ್ಟೇನೆ. ಓದೋ ಟೈಮಲ್ಲಿ ಎಂಜಾಯ್ ಕಡೆ ಮೂವ್ಮೆಂಟ್ ಹೋಗಿರುತ್ತೆ. ಆಫ್ಟರ್ ಬಂದ್ರೆ ಸೊ ಅದು ದಶದ ಮೇಲೆ ಹೋಗುತ್ತೆ. ಕ್ಲಿಯರ್ ಅಲ್ವಾ? ಹಾಗಾಗಿ ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಇವ್ರು ಯಾವತ್ತಿದ್ರು ಯೋಗಕಾರಕ ಅಲ್ವೇ ಅಲ್ಲ ಶುಕ್ರ. 11ನೇ ಮನೆ ಇದ್ರೂ ಕೂಡ ಅದು 12ನೇ ಮನೆ ಇದ್ರೂ ಕೂಡ 11ನೇ ಮನೆ ಅಧಿಪತಿ 12ರಲ್ಲಿ ಇದ್ರೂ ಕೂಡ ಸಡನ್ ಟ್ರಾವೆಲ್ ತೋರಿಸ್ತಾ ಇದೆ. ಎಲ್ಲಿಗೆ? ಹೊರಗಡೆ ದೇಶ ಅಥವಾ ಹೊರಗಡೆ ರಾಜ್ಯ. ಅದು ನೀರಿನ ಪ್ಲೇಸ್ಗೆ, ಸ್ಕಾರ್ಪಿಯೋ ನೀರಿನ ಪ್ಲೇಸ್ಗೆ. ಬಟ್ ಅದು ಡೇಂಜರಸ್ ಪ್ಲೇಸ್ ಕೂಡ ಆಗಿರುತ್ತೆ. 12th ಹೌಸ್ ಅಗೈನ್ ಕುಜ ಇದ್ದಾರೆ ಅಲ್ಲಿ. ಓಕೆನಾ? ನೆಕ್ಸ್ಟ್ ಅವ್ರು ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ 12ರಲ್ಲಿ ಇದ್ದಾರೆ. ಟೋಟಲಿ 6-12 ವಿಪರೀತ ರಾಜಯೋಗ ಬರೋದಿಲ್ಲ. 6, 8, 12ನೇ ಮನೆ ಅಧಿಪತಿಗಳು 6, 8ರಲ್ಲಿ ಕೂತಾಗ ವಿಪರೀತ ರಾಜಯೋಗ. ಆದರೆ ಕಂಡೀಷನ್ ಸಪ್ಲೈ. ಅವನು ಸ್ಟ್ರಾಂಗ್ ಆಗಿ ಕೂತಿದ್ದಾನ. ಮನೆ ಯಾವುದು? ಇದೇ 12ನೇ ಮನೆ ಏನಾದ್ರು ಲಿಬ್ರಾ ಆಗಿದ್ರೆ ಅಥವಾ ಟಾರಸ್ ಆಗಿದ್ರೆ ಆಗ ಅದು ವಿಪರೀತ ರಾಜಯೋಗ. 12ನೇ ಮನೆ ಶುಕ್ರ ಎಲ್ಲದಕ್ಕೂ ವಿಪರೀತ ರಾಜಯೋಗ ಅಲ್ಲ. ಅಲ್ಲಿ ಆಲ್ರೆಡಿ ಕುಜ ಇದ್ದಾರೆ. ಆಲ್ರೆಡಿ ಲೈಕ್ ಏನ್ ಹೇಳ್ತೀವಿ, ಸ್ಲೀಪಿಂಗ್ ಡಿಸಾರ್ಡರ್ ಸ್ಟಾರ್ಟ್ ಆಗಿದೆ. ನಿದ್ದೆ ಬರೋದಿಲ್ಲ, ನಿದ್ದೆಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಎಸ್ಪೆಷಲಿ ಲೇಡೀಸ್ಗೆ ಹೆವಿ ಹೆಲ್ತ್ ಇಶ್ಯೂಸು, ಪೀರಿಯಡ್ಸ್ ಪೈನು, ಗೈನಕಾಲಜಿ ಇಶ್ಯೂಸು. 6ನೇ ಮನೆ ಅಧಿಪತಿ ಕೆಲಸದಲ್ಲಿ ತೊಂದರೆ, ಪೊಲಿಟಿಕಲ್ಸ್, ಆಫೀಸ್ ಹತ್ರ ಹಿಡನ್ ಎನಿಮೀಸು, ಮತ್ತೆ ಡೈಲಿ ರುಟೀನು, ಮತ್ತೆ ಲೋನ್ಸ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಲೋನ್ ಸ್ಯಾಂಕ್ಷನ್ ಆಗಿದೆ, ಎಲ್ಲ ಫಿನಿಶ್ ಆಗಿದೆ. ನಾಳೆ ಅಮೌಂಟ್ ಸ್ಯಾಂಕ್ಷನ್ ಕೈಗೆ ಬರಬೇಕು, ಬರ್ತಾ ಇಲ್ಲ. ಇವೆಲ್ಲವೂ ನಡೆಯುತ್ತೆ. ಹಾಗೆ ಸೊ ಟ್ರಾವೆಲಿಂಗ್ ಕೂಡ ನಿಮಗೆ ತೋರಿಸ್ತಾ ಇದೆ. ಬಟ್ ಟ್ರಾವೆಲಿಂಗ್ ನಲ್ಲಿ ತೊಂದರೆ ತೋರಿಸ್ತಾ ಇದೆ. ಮೇ ಬಿ ಫ್ಲೈಟ್ ಟಿಕೆಟ್ ಮಿಸ್ ಆಗ್ಬೋದು, ಫ್ಲೈಟ್ ಮಿಸ್ ಆಗ್ಬೋದು, ಫ್ಲೈಟ್ ಟೈಮಿಂಗ್ಸ್ ಚೇಂಜ್ ಆಗಬಹುದು, ಏರ್ಪೋರ್ಟ್ಗೆ ರೀಚ್ ಆಗೋದು ಲೇಟ್ ಆಗಬಹುದು. ಸೊ ಹಾಗಾಗಿ ಹರಿಬರಿ ಹೆವಿ ಆಗೋದ್ರಿಂದ ಬಿಫೋರ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ನೀವು ಯಾವುದೇ ಕ್ಷೇತ್ರಗಳಿಗೆ ಹೋಗಿ ತೊಂದರೆ ಇಲ್ಲ. ಅದು ದೈವಿಕ ಕ್ಷೇತ್ರ ಆಗಿರ್ಬೋದು, ಪರ್ಸನಲ್ ಎಂಜಾಯ್ಮೆಂಟ್ ಆಗಿರಬಹುದು, ಎಲ್ಲಾದ್ರೂ ಹೋಗಿ ಇದು ಅಷ್ಟೊಂದು ಫೇವರಬಲ್ ಇಲ್ಲ. ಸೊ ಲಿಟ್ಲ್ ಬಿಟ್ ಕೇರ್ಫುಲ್. ಬಟ್ 11ನೇ ಮನೆ ಅಧಿಪತಿ 12ರಲ್ಲಿ ಕಂಬಸ್ಟ್ ಆದಾಗ ಬರೋ ಇನ್ಕಮ್ ಕೂಡ ಸ್ಲೋ ಆಗುತ್ತೆ, ಗೇನ್ ಸ್ಲೋ ಆಗುತ್ತೆ, ಹ್ಯಾಪಿನೆಸ್ ಕೂಡ ಸ್ಲೋ ಆಗುತ್ತೆ. ಸೊ ಫುಲ್ಫಿಲ್ಮೆಂಟ್ ಕೂಡ ಸ್ಲೋ ಆಗುತ್ತೆ, ಅಥವಾ ಯು ಆರ್ ನಾಟ್ ಹ್ಯಾಪಿ. ಎಲ್ಲ ಇದೆ, ಹ್ಯಾಪಿ ಇಲ್ಲ, ಈ ತರ ಹೇಳ್ತಾರಲ್ವಾ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರ ಲಗ್ನಕ್ಕೆ 5 ಮತ್ತು 11ನೇ ಮನೆ ಅಧಿಪತಿ 5 ಮತ್ತು 10ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? 11ನೇ ಮನೇಲಿ ಕೂತ್ಕೋತಾರೆ. 11ನೇ ಮನೆ ಶುಕ್ರ ಇಸ್ ಎಕ್ಸಲೆಂಟ್. ಯಾವಾಗ? ಬೇರೆ ರಾಶಿಲಿ ಇದ್ದಾಗ, ಸ್ಕಾರ್ಪಿಯೋದಲ್ಲಿ ಇದ್ದಾಗಲ್ಲ. ಆದ್ರೂ 11ನೇ ಮನೆನೇ ಕಂಬಸ್ಟ್. ಹಾಗಾಗಿ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗೋ ಸಾಧ್ಯತೆ ಇದೆ. ನೇಮು ಫೇಮ್ ಅಲ್ಲಿ ನಾನು ಹೇಳ್ದೆ ಅಲ್ವಾ, ಮಕರ ಲಗ್ನದವರು ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿಲ್ದೇನೋ ನಿಮ್ಗೆ ಯಾರಾದ್ರೂ ಟ್ರಾಪ್ ಮಾಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರ್ಬೋದು, ಈ ಬೆನ್ನ ಹಿಂದೆ ಮಾತಾಡಬಹುದು. ಸೊ ಪ್ರಾಬ್ಲಮ್ಸ್ ಅಂತೂ ಕಟ್ಟಿಟ್ಟ ಬುತ್ತಿ. 11ನೇ ಮನೆ ಶುಕ್ರ ಕುಜನ್ ಜೊತೆ ಇದ್ದಾರೆ ಆಲ್ರೆಡಿ. ಸೊ ಅಗೈನ್ ಅವರು ನಿಮ್ಗೆ ಅಷ್ಟಮಾಧಿಪತಿ ಜೊತೆ ಕೂಡ ಕೂತಿದ್ದಾರೆ. ಫ್ರೆಂಡ್ಸ್ ಇಂದ ಸಡನ್ ಕೇಸಸ್, ಕೋರ್ಟ್ ಕೇಸು, ಪ್ರಾಬ್ಲಮ್ಸು, ನಿಮ್ಮ ಅಣ್ಣ ಅಕ್ಕದಿಂದ ತೊಂದರೆ, ಪ್ರಾಪರ್ಟಿ ವಿಚಾರವಾಗಿ ತೊಂದರೆ, ಗೌರ್ಮೆಂಟ್ ಅಲ್ಲಿ ತೊಂದರೆ, ನೇಮು ಫೇಮು ವಿಚಾರದಲ್ಲಿ ತೊಂದರೆ, ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿರೋ ಜಸ್ಟ್ ಒಂದು ಮಾತು ವಿಚಾರದಲ್ಲಿ ಹೋಗೋ ತೊಂದರೆ, ಗೌರ್ಮೆಂಟ್ ಇಂದ ತೊಂದರೆ. ಸೊ ಹಾಗಾಗಿ ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನೆಗೆಟಿವ್ ತೋರಿಸ್ತಾರೆ ಅಂದ್ರೆ ಬಿ ಕೇರ್ಫುಲ್. ಯಾವುದೇ ಫ್ರೆಂಡ್ಗಳನ್ನ ಈಗ ನಂಬೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೀವು ನಂಬ್ಕೊಳ್ಳಿ. ಸೊ ಹಾಗಾಗಿ ನಂಬಿ ಹಣ ಕೊಡೋದು, ನಂಬಿ ವೆಹಿಕಲ್ಸ್ ಡ್ರೈವ್ ಮಾಡಕ್ಕೆ ಕೊಡೋದು, ನಂಬಿ ನಿಮ್ದು ಕೀಸ್ ಎಲ್ಲ ಕೊಡೋದು, ಹೌಸ್ ಕೀಸ್, ಮನೆ ಕೀ ಎಲ್ಲ ಟ್ರಿಪ್ ಹೋಗಿರ್ತೀರಾ, ಮನೆ ನೋಡ್ಕೊಳ್ಳಿ ಅಂತ ಕೊಡೋದು, ಅಷ್ಟು ಒಳ್ಳೇದಲ್ಲ. ವೆಯ್ಟ್ ಮಾಡಿ. ಸೊ ಅದಕ್ಕೋಸ್ಕರನೇ ಆಕ್ಚುಲಿ ಲೇಟ್ ಆದ್ರೂ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಇದು ಸ್ವಲ್ಪ ಅಲರ್ಟ್ ಆಗಿರಿ 20ನೇ ತಾರೀಕುವರೆಗೂ ಅಂತ ಹೇಳಿದೆ. ಸೊ ಹಾಗಾಗಿ ನೆಕ್ಸ್ಟ್ 4 ಮತ್ತು 9ನೇ ಮನೆ ಅಧಿಪತಿ ಯಾರಿಗೆ? ಸೊ ಕುಂಭ ಲಗ್ನದವ್ರಿಗೆ. ಡೆಫಿನೆಟ್ಲಿ ಕುಂಭ ಲಗ್ನದವ್ರಿಗೆ ಇವರು ಯೋಗಕಾರಕನೇ ಅಂಡ್ ತುಂಬಾ ಫ್ರೆಂಡ್ಲಿ ಪ್ಲಾನೆಟ್. ಬಟ್ ಸ್ಕಾರ್ಪಿಯೋ ಸೈನ್ ಮಾತ್ರ ಚೆನ್ನಾಗಿಲ್ಲ, ಅದರ್ವೈಸ್ ಸೊ ವೆರಿ ಗುಡ್. ಬಟ್ 4th ಲಾರ್ಡು ಆಗಿರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆ, ಅವ್ರಿಗೆ ಏನಾದ್ರು ಆಪರೇಷನ್ಸ್ ಆಗುವ ಸಾಧ್ಯತೆ ಇದೆ. ಡಾಕ್ಟರ್ ಆಲ್ರೆಡಿ ಹಿಂದೆ ಇನ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಹೈಲೈಟ್ ಆಗೋದು. ಶುಕ್ರ ಈಸ್ ಕಾರಕ ಫಾರ್ ಮೆಡಿಸನ್ ಆಲ್ಸೋ. ಫುಡ್ಗೆ ಕಾರಕ, ಕಣ್ಣಿಗೆ ಕಾರಕ, ಮೆಡಿಸನ್ಗೆ ಕಾರಕ. ಸೊ ಶುಕ್ರ ಕೂಡ ಚೆನ್ನಾಗಿರ್ಬೇಕು ಜಾತಕದಲ್ಲಿ. ಅದಕ್ಕೆ ಡಾಕ್ಟರ್ಸ್ ಆಲ್ಮೋಸ್ಟ್ ಶುಕ್ರ ಚೆನ್ನಾಗಿರ್ತಾರೆ. ಅವರು ಹೀಲ್ ಮಾಡ್ಬೇಕು, ಅವ್ರು ಕೊಟ್ಟ ಮೆಡಿಸನ್ ವರ್ಕ್ ಆಗ್ಬೇಕಲ್ವಾ, ಅದಕ್ಕೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಗೇನ್ 9ನೇ ಮನೆ
ಇದು ಸ್ಕಾರ್ಪಿಯೋ ಮನೆ 9ನೇ ಮನೆ ಅಧಿಪತಿ ಜೊತೆನೆ 7ನೇ ಮನೆ ಅಧಿಪತಿ ಜೊತೆನೆ ನೋಡಕ್ ಚೆನ್ನಾಗಿದೆ ಬಟ್ ರಿಸಲ್ಟ್ ಇಲ್ಲ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. 9ನೇ ಮನೆ ಶುಕ್ರ ಇಸ್ ಗುಡ್ ಭಾಗ್ಯ. ಆದ್ರೆ ಆ ಭಾಗ್ಯ ಯಾವ ರೀತಿ ಭಾಗ್ಯ ಬರ್ತಾ ಇದೆ, ಈಗ ಯಾರೋ ಡೆತ್ ಆಗಿ ಕೋಟಿಗಟ್ಟಲೆ ಹಣ ಬರೋದನ್ನ ಅದನ್ನ ಅಭಾಗ್ಯ ಅಂತಾನೆ ತಗೋಬೇಕಾಗುತ್ತೆ. ಸೊ ಆತರ ಬಟ್ ಅದನ್ನ ನೆಕ್ಸ್ಟ್ ಯೂಸ್ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ವಿಷಯ ಆಗುತ್ತೆ. ಬಟ್ ನಿಮ್ ಕೇಸಲ್ಲಿ 4th ಲಾರ್ಡ್ ಅಂಡ್ ಸೊ 9th ಲಾರ್ಡ್ 10th ಹೌಸ್ ಅಲ್ಲಿ ಕೂತ್ಕೋತಾ ಇರೋದ್ರಿಂದ ಸೊ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಕ್ಲಿಯರಾ? ಯಾವ ವಿಚಾರದಲ್ಲಿ? ಹಣಕಾಸಿನ ವಿಚಾರದಲ್ಲಿ ಮತ್ತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಹಿರಿಯರ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ. ಶುಕ್ರ 2ನೇ ಮನೆಗೆ ಕೂಡ ಕಾರಕ. ಫುಡ್, ಸೊ ಫುಡ್ ಏನ್ ತಗೊಂತೀರಾ ಅದು ಸ್ಕಾರ್ಪಿಯೋ ಶುಕ್ರ ಪಾಯ್ಸನ್ ಫುಡ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಆಲ್ರೆಡಿ ನಿಮ್ಗೆ ಸೆಕೆಂಡ್ ಹೌಸ್ ಅಲ್ಲಿ ಶನಿನೇ ಇರೋದ್ರಿಂದ ಫುಡ್ ಪಾಯ್ಸನ್ಸ್ ಅಥವಾ ಫುಡ್ ಅಲ್ಲಿ ವೇರಿಯೇಷನ್, ವಾಟರ್ ವೇರಿಯೇಷನ್, ಸೊ ನೀವೇನ್ ಹ್ಯಾಬಿಟ್ಸ್ ಮಾಡ್ಕೊಂಡಿದ್ದೀರಾ ಇವೆಲ್ಲ ಕೂಡ ಬರುತ್ತೆ. ಸ್ವಲ್ಪ ಎಚ್ಚರಿಕೆ. ಓವರ್ ಡ್ರಿಂಕ್ಸ್ ಆದ್ರೂ ಅದರಿಂದ ಕೂಡ ತೊಂದರೆ ಆಗುತ್ತೆ. ಸುಮಪಾನ ಏನ್ ಹೇಳ್ತೀವಿ ಹಾಗಾಗಿ. ನೆಕ್ಸ್ಟ್ ಫೈನಲ್ ಆಗಿ ಮೀನ ಲಗ್ನಕ್ಕೆ ಶುಕ್ರ 3 ಮತ್ತೆ 8ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? ಸೊ 9ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಹಾಗಾಗಿ ಬಿ ಕೇರ್ಫುಲ್. ಯಾವ ವಿಚಾರವಾಗಿ? ಟ್ರಾವೆಲಿಂಗ್ ವಿಚಾರವಾಗಿ. ಸಾರಿ, ಇವ್ರಿಗೆ ಒಂದ್ ಸೆಕೆಂಡ್. 9ರಲ್ಲಿ 3 ಮತ್ತು 8ನೇ ಮನೆ ಅಧಿಪತಿ 9ರಲ್ಲಿ ಕೂತ್ಕೋತಾ ಇದ್ದಾರೆ. ಹಾಗಾಗಿ ಬಿ ಕೇರ್ಫುಲ್. ಯಾವ ವಿಚಾರವಾಗಿ? ಟ್ರಾವೆಲಿಂಗ್ ವಿಚಾರವಾಗಿ. ಮತ್ತೆ ವೇಷ ಹಾಕೊಂಡ್ ಬರೋ ಎಲ್ಲಾ ಗುರುಗಳನ್ನ ನಂಬಿ ಅಂತ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡೋದಿಲ್ಲ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಿಗ್ ಚಾನಲ್ಗಳಲ್ಲಿ ದೊಡ್ಡ 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 ಅವತಾರಗಳನ್ನ ಹಾಕೊಂಡ್ ಬರೋರೆಲ್ಲರಿಗೂ ನಾಲೆಡ್ಜ್ ಇದೆ ಅಂತಾನೂ ನಾನು ತಗೊಳ್ಳೋದಿಲ್ಲ. ನೀವು ಹುಷಾರಾಗಿರಿ ಅಷ್ಟೇ. ಸೊ ಹಾಗಾಗಿ ಬಿ ಕೇರ್ಫುಲ್. ಲಗ್ನದಲ್ಲಿ ಶನಿ ಇದ್ದಾರೆ, 4ನೇ ಮನೆ ಗುರು ಬೇರೆ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ಹೆವಿ ಲೋಡ್, ಹೆವಿ ವರ್ಕ್ ಪ್ರೆಷರ್, ಸೊ ಹೆವಿ ರೆಸ್ಪಾನ್ಸಿಬಿಲಿಟೀಸ್. ತಂದೆ ಸಮಾನರ ಜೊತೆ ಸ್ವಲ್ಪ ಫೈಟಿಂಗ್ಸ್ ಆಗುತ್ತೆ. ಬಿ ಕೇರ್ಫುಲ್. ಆದ್ರೆ 3 ಮತ್ತು 8ನೇ ಮನೆ ಅಧಿಪತಿ ಆಗಿರೋದ್ರಿಂದ 8ನೇ ಮನೆ ಪ್ರಾಪರ್ಟಿ ಏನಾದ್ರು ಸೇಲ್ ಮಾಡ್ತಿದ್ದೀರಾ ಅಂದ್ರೆ ಲಾಭ ಕಡಿಮೆ ತೋರಿಸ್ತಾ ಇದೆ. ಬೆಟರ್ ಹೋಲ್ಡ್ ಮಾಡಿ. ಪರ್ಚೇಸ್ಗೂ ಅಷ್ಟು ಫೇವರಬಲ್ ಟೈಮ್ ಅಲ್ಲ. ಡ್ರೈವಿಂಗ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್. ಸಿಬ್ಲಿಂಗ್ಸ್ ಜೊತೆ ಬಿ ಕೇರ್ಫುಲ್. ಇನ್ಲಾಸ್, ನಿಮ್ಮ ಅತ್ತೆ ಮಾವಂದ್ರ ಜೊತೆ ಸ್ವಲ್ಪ ಕೇರ್ಫುಲ್. ಸೊ ಪ್ರಾಬ್ಲಮ್ಯಾಟಿಕ್ ಆಗುವ ಸಾಧ್ಯತೆ ಕೂಡ ಹೆಚ್ಚು ತೋರಿಸ್ತಾ ಇದೆ. ಹಿಡನ್ ಆಗಿ ಫ್ರಂಟ್ ಅಲ್ಲಿ ಒಂದು ಹೇಳೋದು, ಬಿಹೈಂಡ್ ಅಲ್ಲಿ ಒಂದು ಹೇಳೋದು. ಅಂಡ್ ಥರ್ಡ್ ಹೌಸ್ ನಿಮ್ಮ ಅಕ್ಕಪಕ್ಕ ಇರುವಂತಹ ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಅಕ್ಕಪಕ್ಕ ಇರುವಂತಹ ನೈಬರ್ಸ್ ಕೂಡ ಆಗುತ್ತೆ. ಈ ನೈಬರ್ಸ್ ವಿಚಾರದಲ್ಲೂ ಅಲರ್ಟ್ ಆಗಿರಿ. ಹೇಳಿದನ್ನೆಲ್ಲನೂ ಕೇಳ್ಬೇಕನ್ನೋ ಒಂದು ರೂಲ್ಸ್ ಇಲ್ಲ. ಬಟ್ ನಿಮಗೆ ಅವ್ರು ಹೇಳೋದು ಎಷ್ಟರ ಮಟ್ಟಿಗೆ ಇದೆ ಅಥವಾ ನಿಮಗೆ ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು, ರೆಮಿಡೀಸ್ ಮಾಡ್ಕೋಬೇಕಂದ್ರೆ ಮಾತ್ರ ಕನ್ಸಲ್ಟ್ ಮಾಡಿ. ಇಲ್ಲ ಅಂದ್ರೆ ಕನ್ಸಲ್ಟ್ ಮಾಡಿಬಿಡಿ ದಯವಿಟ್ಟು. ಸುಮ್ಮನೆ ಕಾಲ್ಸ್ ಮಾಡಿ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ವಿಡಿಯೋ ಲೇಟ್ ಆದರೂ ಇನ್ಫಾರ್ಮೇಶನ್ ಮಾತ್ರ ಸಿಗ್ತಾ ಇರೋದು ನಿಮಗೆ. ಹಾಗಾಗಿ ಬಳಸ್ಕೊಳ್ಳಿ. ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರದಲ್ಲೂ ಅಲರ್ಟ್ ಆಗಿರಿ. ಲಕ್ಸುರಿ ಬ್ಯಾಗ್ಸ್ ಪರ್ಚೇಸ್ ಮಾಡೋದು, ಲಕ್ಸುರಿ ಟ್ರಾವೆಲಿಂಗ್ ಮಾಡೋದು, ಲಕ್ಸುರಿ ಡ್ರೆಸ್ಸಸ್ ಪರ್ಚೇಸ್ ಮಾಡೋದು, ಜ್ಯುವೆಲರಿ ಪರ್ಚೇಸ್ ಮಾಡುವಾಗ ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ನೋಡ್ಕೊಳ್ಳಿ. ಬಿ ಕೇರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು. ನೆಕ್ಸ್ಟ್ ನಿಮಗೆ ಮಾರ್ಸ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.